welcome to my Q&A session. ಸೊ ನಾನು ಐ ಥಿಂಕ್ ಮಂಡೇ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಲೈಕ್ ಕ್ವಶನ್ ಆ್ಯಂಡ್ ಆನ್ಸರ್, ಆಸ್ಕ್ ಮೀ ಕ್ವಶನ್ ಅಂತ. ನನ್ನ ವಾಯ್ಸು ರೀಚ್ ಆಗ್ತಾ ಇದೆಯೋ ಗೊತ್ತಿಲ್ಲ, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ, ಲೋ ಬಡ್ಜೆಟ್. ಸೊ ಅದರಲ್ಲಿ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೂ ಇಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ರ್ಯಾಂಡಮಾಗಿ ಹಾಕಿದ್ದು ಕ್ವಶನ್ ಕೇಳ್ತಾರೋ ಇಲ್ವೋ ಅಂತ. ನಾನೇನು ಪ್ರಿಪೇರ್ ಆಗಿಲ್ಲ, ಲೈಕ್ ಕ್ವಶನ್ ನೋಡ್ತೀನಿ, ಆನ್ಸರ್ ಮಾಡ್ತೀನಿ. ತುಂಬ ಕ್ವಶನ್ಸ್ ಬಂದಿರೋದು ಲೈಕ್ ನಿಮ್ದ್ಯಾವ್ರು. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಎಲ್ಲರೂ ಚೆನ್ನಾಗಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ, ಯಾಕಂದರೆ ಯಾರಿಗೂ ಏನೂ ಆಗೋದು ಬೇಡ ಅಲ್ಲ. ಸೊ ಹಂಗೆ ಹೇಳ್ತಾ ಇವಾಗ ನಾವು ಕ್ವಶನ್ ಆ್ಯಂಡ್ ಆನ್ಸರ್ಗೆ ಆನ್ಸರ್ ಮಾಡೋಣ. ಫಸ್ಟ್ ಕ್ವಶನ್ 100 ಸಲ ಹಿಂಗಂತ ಇರ್ತೀನಿ. ಆಮೇಲೆ ಇನ್ನೊಂದ್ಸಲ ನಾನು ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಳ್ಳಿ, ಓಕೆ? ಇವಾಗ ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ, ನಾನು ಯಾಕಂದರೆ ಇಲ್ಲಿ ತುಂಬ ಜನ ಕ್ವಶನ್ಸ್ ಕೇಳಿರೋದು ನಿಮ್ದು ಆನ್ಸರ್ ಏನು ಅಂತ ಅಂದರೆ, ನಮ್ಮದು ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕಲ್ಲಿ ಒಂದು ಹಳ್ಳಿ, ಅದು ಕಬ್ಬಹಳ್ಳಿ. ನೆಕ್ಸ್ಟ್ ಕ್ವಶನು, ಹೇಗಿದೆ ಲೈಫ್? ನಿಮ್ಮ ಲೈಫ್ ಹೇಗಿದೆ? ನನ್ನ ಲೈಫ್ ಇವಾಗ ಸ್ಟೂಡೆಂಟ್ ಲೈಫಿಂದ ಕಾರ್ಪೊರೇಟ್ ಲೈಫ್ಗೆ ಜಂಪ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಇವಾಗ ಮಾತ್ರ ಆರಾಮಾಗಿ ಮನೇಲಿದ್ದೀನಿ. ಒಬ್ಬೊಬ್ಬಳೇ ಮಾತಾಡೋದು ಭಾರಿ ಕಷ್ಟ. ನಿಜವಾಗ್ಲೂ ಒಬ್ಬೊಬ್ಬರೇ ಮಾತಾಡೋದಂದ್ರೆ ತುಂಬ ಕಷ್ಟ, ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಸೊ ಹಿಂಗಿದೆ ನನ್ನ ಲೈಫ್, ಚೆನ್ನಾಗಿದೆ. ನಿಮ್ಮದು ಯಾವ ಊರು ಮತ್ತು ಏನು ಎಜುಕೇಷನ್ಸ್? ನಮ್ಮೂರು ಕಬ್ಬಳ್ಳಿ. ನಂದು ಇವಾಗ ಎಜುಕೇಷನ್ ಕಂಪ್ಲೀಟ್ ಆಗಿದೆ. ನಾನು BE ಓದಿರೋದು, BE ಇನ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಬಂದು, ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ? ತುಂಬ ಜನ ಕೇಳಿದ್ದಾರೆ ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ. ನನಗೆ ಬಾಯ್ ಫ್ರೆಂಡ್ ಇದ್ದಾರೆ ಗಾಯ್ಸ್, ಇದ್ದಾರೆ, ತೋರಿಸ್ತೀನಿ. ಅವ್ರ ಫೋಟೋನೋ ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇವರೇ ನನ್ನ ಬಾಯ್ ಫ್ರೆಂಡ್. ಪಾಪ ಅವರು ಯಾರೋ ಕೇಳಿರೋರು, ನಿಮ್ದು ಯಾವ ಊರು, ನಿಮ್ದು ಏನು ಎಜುಕೇಷನ್ ಅಂತ ಮಾಡಿದ್ದಾರೆ. ನೆಕ್ಸ್ಟು ಅದೇ, ಹೆಲೋ ಮೇಡಮ್, ನಾವು ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಮಾಡಬೇಕು ತಾನೆ? ಓಕೆ ಸರ್, ನಾನು ಆನ್ಸರ್ ಮಾಡಿದ್ದೀನಿ, ಇವಾಗ ನೋಡ್ಕೊಳ್ಳಿ. ಕ್ವಶನ್, ಡೂ ಯು ಹ್ಯಾವ್ ಎನಿ ಬ್ರದರ್ಸ್? ನೋ. ನಾನು ಕ್ವಶನ್ಸೇ ಓದ್ತಾ ಇರೋದು, ಈ ಕೇಳಿರೋ ಕ್ವಶನ್ಸ್. ಆಮೇಲೆ ಸ್ಟೂಡೆಂಟ್ಸ್ ಸುಮ್ಮನೆ ಕೇಳ್ತಿದ್ದಾಳೆ ಅಂತ ಅನ್ಕೊಬೇಡಿ. ಡೂ ಯು ಹ್ಯಾವ್ ಎನಿ ಬ್ರದರ್ಸ್? ನೋ, ನನಗೆ ಬ್ರದರ್ಸ್ ಇಲ್ಲ. ನನಗಿರೋದೇ ಒಬ್ಬಳು ಸಿಸ್ಟರ್. ಹೆಲೋ ಹಾಯ್, ಯಾರೋ ಹೆಲೋ ಅಂತ ಮಾಡಿದ್ದಾರೆ, ಅದಕ್ಕೆ ಹಾಯ್. ಕರೆಂಟ್ ಮೈಂಡ್ ಸೆಟ್. ಸದ್ಯಕ್ಕೆ ನಾನು ಮೈಂಡ್ ಸೆಟ್ ಇರೋದು ಇವಾಗ ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೇಕು ಅಷ್ಟೇ. ನನ್ನ ಮೈಂಡ್ ಸೆಟ್ ಇರೋದು. ಓ, ಯಾರೋ ಕಬ್ಬಳ್ಳಿ ಅಂತ ಹಾಕಿದ್ದಾರೆ. ಹೌದು, ನನ್ನ ಕಬ್ಬಳ್ಳಿ. ನಿಮ್ದು ಯಾವ ಊರು? ಕಮೆಂಟ್ ಮಾಡಿ, ನಿಮ್ದು ಯಾವ ಊರು? ಯಾರ್ಯಾರು ನಿಮ್ದು ಯಾವ ಊರು ಅಂತ ನನಗೆ ಕ್ವಶನ್ಸ್ ಕೇಳಿದ್ದೀರಾ, ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನಿಮ್ದು ಯಾವ ಊರು. ಯಪ್ಪದೇವಿ, ಎಂತೆಂಥ ಕ್ವಶನ್ ಕೇಳಿದ್ದಾರೆ. ಆರ್ ಯು ಮ್ಯಾರಿಡ್? ನಾನು ಮ್ಯಾರಿಡ್ ಆಗಿದ್ದರೆ ನನ್ನ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ ಆಗ್ತಾಯಿದ್ದೆ. ಐ ಆಮ್ ಸಿಂಗಲ್. ನಿಮ್ಮ ಊರು ಮತ್ತು ವರ್ಕ್? ನಮ್ಮದು ಊರು ಕಬ್ಬಳ್ಳಿ. ಆಗ ವರ್ಕಿಗೆ ಜಾಯ್ನ್ ಆಗಬೇಕು, ಇನ್ನೂ ಜಾಯ್ನ್ ಆಗಿಲ್ಲ ಅಷ್ಟೇ. ರೈತನ ಮದುವೆ ಆಗ್ತೀರಾ ಅಂತ ಕೇಳಿದ್ದಾರೆ. ಸೊ ಮದುವೆ ಬಗ್ಗೆ ನಂದೇನು ಡಿಸಿಷನ್ ಇಲ್ಲ. ನಮ್ಮ ಮನೇಲಿ ಏನು ಹೇಳ್ತಾರೆ ಅದನ್ನೇ, ಅವ್ರು ಯಾರನ್ನು ತೋರಿಸ್ತಾರೆ ಅವ್ರನ್ನೇ ಆಗಬೇಕು. ರೈತ ಆದ್ರೇನು ಯಾರಾದ್ರೇನು ನಮ್ಮ ಮನೇಲಿ ಯಾರನ್ನು ತೋರಿಸ್ತಾರೆ ಅವ್ರನ್ನ ಆಗೋದೆ. ನೈಸ್ ಫ್ಯಾಮಿಲಿ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಕ್ವಶನ್ಸ್ ಕೇಳಿ ಅಂತಂದರೆ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ತುಂಬ ಜನ. ಯಪ್ಪ ದೇವ. ಅಕ್ಕ, ಅಪ್ಪು ಅವರ ಅಡಿಗೆ ರೀಲ್ಸ್ ಮಾಡಿ. ಓಕೆ, ಮಾಡ್ತೀನಿ, ಥ್ಯಾಂಕ್ ಯು. ನೆಕ್ಸ್ಟು, ಪ್ಲೀಸ್ ಫಾಲೋ ಮೀ ಆ್ಯಂಡ್ ಕ್ಯೂಟ್ ರೀಲ್ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಫಾಲೋ ಯು. ಫಾಲೋ ಬ್ಯಾಕ್ ಮಾಡ್ತೀನಿ. ಯು ಸೋ ಬ್ಯೂಟಿಫುಲ್, ಕ್ಯೂಟ್ ಸ್ಮೈಲ್. ಥ್ಯಾಂಕ್ ಯು. ನನಗೆ ಕ್ವಶನ್ಸ್ ಕೇಳಿ ಅಂತ ಹೇಳಿರೋದು ಈ ಥರ. ಓಕೆ, ಪರವಾಗಿಲ್ಲ. ಐ ವಾಂಟ್ ಟು ಟಾಕ್ ವಿತ್ ಯು. ಮಾತಾಡಿ, ಯಾರು ಬೇಡ ಅಂತಂದರು, ಮಾತಾಡಿ. ನೀವು ನಂತರನೇ ಒಂದು ವೀಡಿಯೋ ಮಾಡಾಕಿ, ನಾನು ಈ ಥರ ವೀಡಿಯೋ ಮಾಡಾಕ್ತೀನಿ, ಅದರಲ್ಲೇ ಮಾತಾಡಿ. ನಿಮ್ಮನ್ನ ಯಪ್ಪ ಯಾರು ಇವರು?
ಐ ಡಿ ಎಲ್ಲ ಮೆನ್ಷನ್ ಮಾಡಿರಲಿಲ್ಲ ನಿಜ. ಆಮೇಲೆ ಅವರು ಏನಾದರೂ ಅಂದ್ಕೊಬಿಟ್ರೆ, ನಿಮ್ಮ ನಂಬರ್ ಕೊಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡೋಕ್ಕೆ. ನನ್ನ ನಂಬರ್ ಕೊಡಬೇಕಂತೆ. ನಾನು ಏನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ ಅದೇ ವಾಟ್ಸಪ್ಪಲ್ಲೂ ಹಾಕೋದು, ನೀವು ಇನ್ಸ್ಟಾಗ್ರಾಮಲ್ಲೇ ನೋಡ್ಕೊಳ್ಳಿ. ನೀವು ಐ ಲೈಕ್ ಯುವರ್ ಕ್ಯೂಟ್ ಸ್ಮೈಲ್, ಥ್ಯಾಂಕ್ ಯು. ಯಪ್ಪ ಇಲ್ಲಿ ಯಾವುದೋ ಒಂದು ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅವ್ರು ಮಾಡಿರೋದು ಮೆಸೇಜ್. ನನಗೆ ನಗು ಬಂತು, ಪಾಪ ಅವ್ರು ಮಾಡಿರೋದಕ್ಕೆ ನಗು ಬಂದಿಲ್ಲ, ಬಟ್ ಯಾರು ಓದಿದ್ರೆ ನಗು ಬರುತ್ತೆ. ನಮ್ಮಿಂದ ಒಬ್ರು ನಗ್ತಾರೆ ಅಂತಂದರೆ ಅದು ಒಂದು ಹ್ಯಾಪಿಯಾಗಿರೋ ವಿಷಯ. ಎವ್ರಿ ಡೇ ಐ ಶೂ ಯುವರ್ ರೀಲ್, ಒನ್ ಡೇ ನಾಟ್ ಮಿಸ್ಸಿಂಗ್, ಎವ್ರಿ ಡೇ ಐ ಮಿಸ್ಸಿಂಗ್ ಯುವರ್ ರೀಲ್. ನನಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಸಮಾಚಾರ ಹನಿ, ಹೇಗಿದೆ ಜೀವನ, ಮುಂದೆ ಏನು ಪ್ಲ್ಯಾನ್? ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡೇ ಕೇಳಿರೋದು. ಏನು ಸಮಾಚಾರ ಇಲ್ಲ. ನನ್ನ ಜೀವನ ಇವಾಗ ಒಂದು ರೇಂಜಲ್ಲಿ ಹೋಗ್ತಾ ಇದೆ. ಮುಂದೆ ಏನು ಪ್ಲ್ಯಾನ್ ಇದೆ ಅದು ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ನಾನು ಅಪ್ಡೇಟಲ್ಲಿ ಇರ್ತೀನಲ್ಲ ಇನ್ಸ್ಟಾಗ್ರಾಮಲ್ಲಿ, ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹೆಲೋ ಹಾಯ್, ಹೆಲೋ ಅಂತ ತುಂಬ ಜನ ಕೇಳಿದ್ದೀರಾ, ಅವ್ರಿಗೆಲ್ಲ ಹಾಯ್. ಐ ಥಿಂಕ್ ಈ ವಿಡಿಯೋ ಪೋಸ್ಟ್ ಆಗೋದು ಗುರುವಾರ ಆಗ್ಬೋದು, ಸಾರಿ. ಹೌ ಆರ್ ಯು ಕ್ಯೂಟಿ? ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಯಪ್ಪ ಇಷ್ಟೊಂದು ಕ್ವಶನ್ಸು. ಯಾವುದು ಓದ್ತಾ ಇದ್ದೀನಿ, ಯಾವ್ದು ಬಿಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರು ಕೇಳಿದ್ದಾರೆ, ಒಂದು ಪಿಕ್, ಒಂದು ಸಾಂಗ್, ಸಮ್ ಲೈನ್ಸ್ ಅಬೌಟ್ ಮೀ, ಅಬೌಟ್ ಯು ಆರ್ ಮೀ ಗೊತ್ತಿಲ್ಲ. ಓಕೆ, ಇದನ್ನೊಂದು ಈ ವಿಡಿಯೋ ಪೋಸ್ಟ್ ಆದಮೇಲೆ ಅದನ್ನು ಸ್ಟೋರಿಲಿ ಹಾಕ್ತೀನಿ. ಒಂದು ಪಿಕ್, ಒಂದು ಸಾಂಗ್, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆನೇ ಹಾಕೊಬಿಡ್ತೀನಿ. ನಿಮಗೆ ರೀಲ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಕ್ಕ? ನನಗೆ ಯಾಕೆ ಅನ್ನಿಸ್ತು ಅಂತಂದರೆ, ನಾನು ಟಿಕ್ಟಾಕಿಂದನೂ ರೀಲ್ಸ್ ಮಾಡ್ತಾನೇ ಇದ್ದೀನಿ. ನಂಗೆ ಗೊತ್ತಿಲ್ಲ ನನಗೆ ಯಾವಾಗಿಂದ ಇಂಟ್ರೆಸ್ಟ್ ಇದೆ ಈ ಥರ ರೀಲ್ಸ್ ಮಾಡಬೇಕು ಅಂತ. ಸೊ ಟಿಕ್ಟಾಕ್ ಯಾವಾಗಿತ್ತು ಆವಾಗಿಂದನೂ ರೀಲ್ಸ್ ಮಾಡ್ತೀನಿ, ಬಟ್ ಯಾವುದನ್ನೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಎಲ್ಲ ಸೇವ್ ಮಾಡಿಕೊಂಡು ಸ್ಟೇಟಸಲ್ಲಿ ಹಾಕೋತಾ ಇದ್ದೆ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇಷ್ಟೊಂದು ಕ್ವಶನ್ ಇದೆ, ಯಾವ ಕ್ವಶನ್ಸ್ ಬಿಟ್ಟಿದ್ದೀನಿ, ಯಾವುದನ್ನು ಹೇಳಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೊಂದು ಕ್ವಶನ್ಸ್ ಇದೆ. ಇಟ್ಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಯಾರ್ಯಾರು ನನಗೆ ಕ್ವಶನ್ಸ್ ಕೇಳಿದ್ದೀರಾ ಅವ್ರಿಗೆಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಆಮೇಲೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಾನು ಮನೇಲಿದ್ದೀನಿ. ಸೊ ಹೊರಗಡೆ ಎಲ್ಲ ಮನೆಯವರೆಲ್ಲ ಟಿ ವಿ ಹಾಕೊಂಡು ನೋಡ್ತಿರ್ತಾರೆ. ಸೊ ಅವನ್ನೆಲ್ಲ ಸುಮ್ಮನೆ ಇದೆ ಅಂತ ನಾನು ಹೇಳೋಕ್ಕೂ ಆಗಲ್ಲ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.